ಸಾರ್ವಜನಿಕ ರಸ್ತೆಯಲ್ಲಿ ಗುಜರಿ ಕಾರ್ಗಳನ್ನು ವರ್ಷಾನುಗಟ್ಟಲೆಯಿಂದ ನಿಲ್ಲಿಸಿರುವ ಬಗ್ಗೆ ಮಣ್ಣಗುಡ್ಡ ಬರ್ಕೆ ಲೇನ್ ನಿವಾಸಿಗಳು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಸೆಕೆಂಡ್ ಹ್ಯಾಂಡ್ ಕಾರುಗಳ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರು ಹಲವಾರು ವರ್ಷಗಳಿಂದ ನಿಲ್ಲಿಸಿರುವ ಕಾರುಗಳಿಂದ ಬರ್ಕೆ ಲೇನ್ ರಸ್ತೆ ಹಾಳು ಕೊಂಪೆಯಂತಾಗಿದೆ. ಕಾರು ನಿಲ್ಲಿಸಿದ ಜಾಗದಲ್ಲಿ ನಾಯಿಗಳು ಹಾಗೂ ಹಾವುಗಳು ವಾಸ ಮಾಡಲು ಆರಂಭಿಸಿದ್ದು, ಈಗಾಗಲೇ ಇಲ್ಲಿನ ಜನ ನಾಯಿ ಕಡಿತಕ್ಕೂ ಒಳಗಾಗಿದ್ದಾರೆ. ಇನ್ನು ನಿಲ್ಲಿಸಿದ ಕಾರಿನ ಅಡಿಭಾಗದಲ್ಲಿ ಆಗೊಮ್ಮೆ ಈಗೊಮ್ಮೆ ಹಾವುಗಳು ಕಾಣಿಸಿಕೊಂಡು ಜನರಲ್ಲಿ ಆತಂಕ ಮೂಡಿಸುತ್ತಿವೆ. ಹೀಗಾಗಿ ಈ ಗುಜರಿ ಕಾರುಗಳನ್ನು ಇಲ್ಲಿಂದ ತೆರವು ಮಾಡಿ ಅಂತ ಹಲವು ಬಾರಿ ಸಾರ್ವಜನಿಕರು ಕಾರಿನ ಮಾಲೀಕರಲ್ಲಿ ಮನವಿ ಮಾಡಿದ್ದಾರೆ. ಈ ಮನವಿಗೆ ಬಗ್ಗದೇ ಇದ್ದಾಗ ಸ್ಥಳೀಯ ಕಾರ್ಪೊರೇಟರ್ ಬಳಿಯಲ್ಲೂ ದೂರಿ ಸಮಸ್ಯೆಗೆ ಪರಿಹಾರ ಒದಗಿಸುವಂತೆ ಕೇಳಿಕೊಂಡಿದ್ದಾರೆ. ಅದು ಕೈಗೂಡದೆ ಹೋದಾಗ ಪೊಲೀಸರಿಗೂ ದೂರು ನೀಡಲಾಗಿದೆ. ಆದರೆ ಇದ್ಯಾವುದಕ್ಕೂ ಕಾರಿನ ಮಾಲೀಕ ಜಗ್ಗದೆ ತನ್ನ ಪ್ರಭಾವ ಬಳಸಿ ಸ್ಥಳೀಯರನ್ನೇ ಗದರಿಸುತ್ತಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಇತ್ತೀಚೆಗೆ ಈ ಗುಜರಿ ಕಾರುಗಳು ನಿಂತಿರುವ ಜಾಗದಲ್ಲಿ ಜನರು ಕಸಗಳನ್ನು ಎಸೆಯಲು ಆರಂಭಿಸಿದ್ದು, ಇದರಿಂದ ಪರಿಸರದಲ್ಲಿ ದುರ್ನಾತ ಬೀರಲು ಆರಂಭವಾಗಿದೆ. ಹೀಗಾಗಿ ತಕ್ಷಣ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಪೊಲೀಸರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಕ್ಕಳು, ವೃದ್ಧರು ಓಡಾಡುವ ಜಾಗದಲ್ಲಿ ನಾಯಿ ಹಾಗೂ ಹಾವಿನ ಉಪಟಳದಿಂದ ಅನಾಹುತ ಸಂಭವಿಸುವ ಮೊದಲು ಸೂಕ್ತ ಕ್ರಮ ಅಗತ್ಯ ಎಂಬುದು ಸ್ಥಳೀಯರ ಅಭಿಪ್ರಾಯ. ಆದರೆ ಈಗಾಗಲೇ ಹಲವು ದೂರು ನೀಡಿದ್ರೂ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಕೂಡ ಇಲ್ಲಿನ ಜನರ ಪ್ರಶ್ನೆಯಾಗಿದೆ. ನಾನು ಎಷ್ಟೋ ಸಲ ಇಲ್ಲಿಂದ ಪಾಸ್ ಆಗುವಾಗ ಹಾವುಗಳು ಸಹ ನೋಡಿದ್ದೇವೆ. ಇಲ್ಲಿ ಎಷ್ಟು ಮಕ್ಕಳು ಬೆಳಿಗ್ಗೆ ಸಂಜೆ ಸ್ಕೂಲಿಗೆ ಹೋಗ್ತಿದ್ದಾರೆ. ಅವರಿಗೆ ಎಷ್ಟು ಅವರು ಒಬ್ಬರು ಹೋಗೋ ಆಗಿಲ್ಲ, ಯಾಕಂದರೆ ನಾಯಿಗಳು ಚೇಸ್ ಮಾಡ್ತೇವೆ. ಒಂದು ಮಕ್ಕಳು ಆಟ ಆಡಲಿಕ್ಕಿಲ್ಲ, ಒಂದು ಆಪೋಸಿಟ್ ಕಡೆಯಿಂದ ಗಾಡಿ ಬಂದರೆ ಸ್ಟಾಪ್ ಮಾಡಬೇಕು. ಎಷ್ಟು ರೋಡ್ ಅಗಲ ರೋಡ್ ಮಾಡಿದ್ದು ಜನರಿಗೊಂದು ಹೆಲ್ಪ್ ಆಗಲಿ ಅಂತ. ಇದು ನಮ್ಮ ಪಿತ್ರಾರ್ಜಿತ ರೋಡ್, ನಾವು ಜನರಿಗೆ ಹೆಲ್ಪ್ ಆಗಲಿಕ್ಕೋಸ್ಕರ ಬಿಟ್ಟು ಕೊಟ್ಟಿದ್ದೇವೆ. ಬಟ್ ಇವರು ಆಗೋದು ಗಾಡಿಯನ್ನು ಇಲ್ಲಿ ಗುಜರಿ ಗಾಡಿಯನ್ನು ತಂದಿಟ್ಟಿದ್ದಾರೆ. ಯಾಕೆ ಅವರು ಹೀಗೆ ಕಷ್ಟ ಕೊಡ್ತಿದ್ದಾರೆ? ಇದನ್ನು ತುಂಬ ನಿವಾಸಿಗಳಿಗೆ ತೊಂದರೆ ಆಗುತ್ತೆ. ಲಾಸ್ಟ್ ನನ್ನ ಅಪ್ಪನಿಗೆ ನಾಯಿ ಕಚ್ಚಿದೆ. ಅವರು 85 years old, ಆದರೂ ಯಾರೆಲ್ಲ ಆ್ಯಕ್ಷನ್ ತಗೊಳ್ಳಿಲ್ಲ.